ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. KSRLPS ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿ ಅಡಿಯಲ್ಲಿ ಬರುವಂತಹ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಎಲ್ಲಿ ಹುದ್ದೆ ಖಾಲಿ ಇದೆ ಅಂತ ಹೇಳೋದಾದ್ರೆ ಚಿತ್ರದುರ್ಗದಲ್ಲಿ ಚಳ್ಳಕೆರೆ, ಹೊಳಲ್ಕೆರೆ, ಹಿರಿಯೂರು ಮತ್ತೆ ಚಿತ್ರದುರ್ಗ ಸಿಟಿಯಲ್ಲಿ ಕೂಡ ಖಾಲಿ ಇರುತ್ತೆ. ನೆಕ್ಸ್ಟ್ 4 ಹುದ್ದೆ ಖಾಲಿ ಇದೆ. ಯಾವ್ಯಾವುದು ಅಂತ ನೋಡೋದಾದ್ರೆ ಕ್ಲಸ್ಟರ್ ಸೂಪರ್ವೈಸರ್ ಮತ್ತೆ ಬ್ಲಾಕ್ ಮ್ಯಾನೇಜರ್ ಹುದ್ದೆ ಇದಾಗಿದೆ. ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ನೀವುಗಳು ಕೂಡ ನೋಟಿಫಿಕೇಶನ್ ನೋಡ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಹೇಗೆ ಪಡ್ಕೋಬೇಕು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ನಿಮಗೆ ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆ 1 ಖಾಲಿ ಇದೆ. ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ಸ್ ಹುದ್ದೆ 3 ಖಾಲಿ ಇದೆ. ಟೋಟಲ್ 4 ಹುದ್ದೆ. ವಯೋಮಿತಿಯ ಡೀಟೇಲ್ಸ್ನ ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದಿಲ್ಲ. ಇವೆಲ್ಲ ಡೀಟೇಲ್ಸ್ ಯಾಕೆ ಕೊಟ್ಟಿಲ್ಲ ಅಂತ ನಮಗೂ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೊಳ್ಬಹುದು. ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ಗೊತ್ತಾಯ್ತಲ್ವಾ? ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದ್ರ ವಿವರ ತಿಳಿಸ್ಕೊಡ್ತಾ ಇದ್ದೀನಿ, ಗಮನ ಕೊಟ್ಟು ನೋಡ್ಕೊಳ್ಳಿ. ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಹಾಕೊಳ್ಬೇಕಾಗತ್ತೆ. ಆನ್ಲೈನ್ ಮೂಲಕ ಅರ್ಜಿ ಹಾಕೋಕ್ಕೂ ಮುಂಚೆ ನೀವು ನೋಟಿಫಿಕೇಶನ್ನ ಓದ್ಕೊಳ್ಳಿ. ನೋಟಿಫಿಕೇಶನ್ PDF ಏನಿರೋದಿಲ್ಲ, ಲಿಂಕೇ ಸಿಗುತ್ತೆ. ಅದನ್ನು ಕೂಡ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನ ಓದ್ಕೊಂಡ್ಮೇಲೆ ಅರ್ಜಿಯನ್ನ ಹಾಕೊಳ್ಳಿ. ಯಾಕಂದ್ರೆ ನೋಟಿಫಿಕೇಶನ್ ಓದಲಿಲ್ಲ ಅಂದ್ರೆ ಎಲಿಜಿಬಿಲಿಟಿ ಮತ್ತೆ ರಿಕ್ವೈರ್ಮೆಂಟ್ಸ್ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಓದ್ಕೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ನಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಆಕ್ಟಿವ್ ಆಗಿರುವಂತಹ ಇಮೇಲ್ ID, ಮೊಬೈಲ್ ನಂಬರೇ ಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಅಂತ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ID ಪ್ರೂಫಿಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸ್ ಎಲ್ಲ ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು, ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಲಿಂಕ್ನ ಹೇಗೆ ಪಡ್ಕೊಳ್ಳೋದು ಅಂತ ಕೂಡ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀವಿ. ಮತ್ತೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ, ಅಕ್ಯುರೇಟ್ ಇದೆಯಾ ಅಂತ ನೋಡ್ಕೊಂಡ ನಂತರನೇ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡೋಕೆ ಮುಂಚೆ ಏನಾದ್ರು ತಪ್ಪಿದ್ರೆ ತಿದ್ದುಪಡಿ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅದೆಲ್ಲದ್ರದ್ದು ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೊಳ್ಳಿ, ಯಾಕಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಹಾಕೊಳ್ತಿರೋದು. ನೆಕ್ಸ್ಟ್ ನಿಮ್ಗೆ ಏನಾದ್ರು ಮೊಬೈಲ್ನಲ್ಲಿ ಅರ್ಜಿ ಹಾಕೊಳ್ತೀರಾ ಅಂದ್ರೆ ನೀವೆಲ್ಲ ಡಾಕ್ಯುಮೆಂಟ್ಸ್ನು ಇದು ಫೋಟೋ ತೊಗೊಂಡು ಇಟ್ಕೊಳ್ಳಿ. ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ಅಥವಾ ರೆಫರೆನ್ಸ್ ನಂಬರ್ ಈ ಥರ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗುತ್ತೆ. ನೆಕ್ಸ್ಟ್ ಇದು ಯಾವ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀವಿ ಅಂತ ನೋಡ್ತಾ ಇದ್ರೆ ನಮ್ಮದೇ ವೆಬ್ಸೈಟು prgovernmentjobs.com ಅಂತ ಹೇಳಿ, prgovernmentjobs.com. ಯಾಕೆ ಈ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಯೂಟ್ಯೂಬ್ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಆದರೆ ದಿನಕ್ಕೆ. ಆದರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು. ಮತ್ತು ನಿಮಗೆ ಹಳೇದು ಯಾವ್ದಾದ್ರು ನೀವು ಮಿಸ್ ಮಾಡ್ಕೊಂಡಿದ್ರೆ ಅದರ ಜಾಬ್ ಡೀಟೇಲ್ಸ್ ಕೂಡ ಈ ವೆಬ್ಸೈಟಿಂದ ಬಂದು ನೀವು ಎಲ್ಲ ಜಾಬ್ ಡೀಟೇಲ್ಸ್ ಪಡ್ಕೋಬಹುದು. ಇಲ್ಲಿ ಯಾವ್ಯಾವ ಥರ ಜಾಬ್ ಡೀಟೇಲ್ಸ್ ಇದೆ ಅಂದರೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು, 10th ಪಾಸು, 12th ಪಾಸು, ಡಿಗ್ರಿ ಜಾಬ್ಸ್, ಈ ಥರ ಹಲವಾರು ಜಾಬ್ಸ್ಗಳು ಇದೆ. ಅದೇ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಕನ್ನಡದಲ್ಲಿ ಕೂಡ ಇದೇ ಥರ ಬಟನ್ಗಳನ್ನ ಕೊಟ್ಟಿದ್ದೀವಿ. ಅಲ್ಲಿಂದ ಕೂಡ ಸೇಮ್ 2 ಒಂದೇ ಬಟನ್ನು ಇಂಗ್ಲೀಷು ಕನ್ನಡದಲ್ಲಿ ಇರುತ್ತೆ. ಓಕೆನಾ? ಇನ್ನೊಂಚೂರು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ನ ಲಿಸ್ಟು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಲಿಸ್ಟು, 10th ಪಾಸ್ ಜಾಬ್ಸ್ ಲಿಸ್ಟ್, ಎಲ್ಲ ಜಾಬ್ಸ್ನ ಲಿಸ್ಟ್ ಕೂಡ ಕೊಟ್ಟಿರ್ತೀವಿ. ಇಲ್ಲಿ 3 ಜಾಬ್ಸ್ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಇನ್ನೂ ಜಾಸ್ತಿ ಓಪನ್ ಆಗುತ್ತೆ. ಸೇಮ್ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸಿಗೆ ಕೂಡ ಅಷ್ಟೇ ಇದೇ ರೀತಿ 3 ಜಾಬ್ಸ್ ಇರುತ್ತೆ. ಇಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋದು ತಾಲೂಕ್ ಪಂಚಾಯತ್ ಜಾಬ್ಸ್. ಇಲ್ಲಿ ಫಸ್ಟ್ನದೇ ಲಿಂಕ್ ಇದೆ ನೋಡಿ. ಇದು ನಿಮಗೆ ಒಂದು ಡೌಟ್ ಬರ್ಬೋದು, ಈ ವೆಬ್ಸೈಟ್ನಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ, ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಅದಕ್ಕೋಸ್ಕರ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಇದರ ಲಿಂಕು ನಿಮಗೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್, ವಾಟ್ಸಪ್ನ ಜಾಯಿನ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದೇ ವೆಬ್ಸೈಟ್ನಲ್ಲಿ ಈ ಥರ ಬಟನ್ ಕಾಣ್ತಿದೆಯಲ್ಲ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಅಂತ ಹೇಳಿ, ಈ ಬಟನ್ನ ಕೂಡ ಕ್ಲಿಕ್ ಮಾಡಿ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ನ ಫಾಲೋ ಮಾಡ್ಕೋಬಹುದು. ನಿಮಗೆ ಈ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ವಾಟ್ಸಪ್ನಲ್ಲಿ ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ ಅದರ ಲಿಂಕ್, ಈ ಥರ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತೀವಿ. ಟೆಲಿಗ್ರಾಮ್ನಲ್ಲೂ ಕೂಡ ಅಷ್ಟೇ. ಹಾಗೆ ಯಾವ್ಯಾವ್ದಾದ್ರು ಜಾಬ್ ಕೊನೆಗೊಳ್ತಾ ಇದ್ರೆ ಅದರ ಕೂಡ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಈ ಜಾಬ್ ಡೀಟೇಲ್ ಕೊನೆಗೊಳ್ತಾ ಇದೆ, ಅದರ ಕೊನೆ ದಿನಾಂಕ ಇದು, ಅದರ ಲಿಂಕ್ ಇದು. ಈ ಥರ ಪ್ರತಿದಿನನೂ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಇವಾಗ ನಿಮಗೆ
ನೆಕ್ಸ್ಟ್ ಜಾಬ್ ಡೀಟೇಲ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ ಇಲ್ಲಿದೆ, ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 15 ಜುಲೈ 2025, ಕೊನೆಯ ದಿನಾಂಕ 31 ಜುಲೈ 2025. 31 ಜುಲೈ ಒಳಗಡೆ ನೀವು ಅರ್ಜಿಯನ್ನು ಹಾಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ನೋಡಿ. ಅಪ್ಲೈ ಆನ್ಲೈನ್ ಅಫಿಷಿಯಲ್ ನೋಟಿಫಿಕೇಶನ್ ಪಕ್ಕದಲ್ಲಿ ಇದೆಯಲ್ಲ, ಕ್ಲಿಕ್ ಹಿಯರ್ ಅಂತ, ಇದು ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ನ ಲಿಂಕ್ ಆಗಿರುತ್ತೆ. ಇದು ನಿಮಗೆ ಫಸ್ಟಿಂದ ತೋರಿಸ್ತೀನಿ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ತಾಲೂಕ್ ಪಂಚಾಯತಿ ಚಿತ್ರದುರ್ಗ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದ್ರೆ ಅಪ್ಲೈ ಆನ್ಲೈನ್ ಅಫಿಷಿಯಲ್ ನೋಟಿಫಿಕೇಶನ್, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಹೆಸರಿದೆ ನೋಡಿ, ಚಿತ್ರದುರ್ಗ ತಾಲೂಕು ಚಳ್ಳಕೆರೆ, ಹೊಳಲ್ಕೆರೆ, ಇಲ್ಲಿ ಹಿರಿಯೂರು, ಇದು ಚಿತ್ರದುರ್ಗದಲ್ಲೇ ಇರೋದು. ಇಷ್ಟು ಹುದ್ದೆಗಳು ಖಾಲಿ ಇರುತ್ತೆ. ಇಲ್ಲಿ ವೇವ್ ಅಂಡ್ ಅಪ್ಲೈ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೆಲ್ಲ ನೋಟಿಫಿಕೇಶನ್ ಓದಾದ್ಮೇಲೆ ಇನ್ನು ಅಪ್ಲಿಕೇಶನ್ ಕೆಳಗಡೆ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ಲ. ಇದು ಹೇಗೆ ಅಪ್ಲಿಕೇಶನ್ ಹಾಕೊಳ್ಬೇಕು ಅನ್ನೋ ಸಂಪೂರ್ಣ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾವು ಮುಂಚೆ ವಿಡಿಯೋ ಮಾಡಿದ್ವಿ, ಡೆಮೋ ವಿಡಿಯೋ, ಅಂದ್ರೆ ಹೇಗೆ ಅಪ್ಲಿಕೇಶನ್ ಹಾಕೊಳ್ಬೇಕು ಅಂತ ಫಸ್ಟ್ ಇಂದ ಕೊನೆ ತನಕ. ಅದರ ಲಿಂಕು ನಿಮಗೆ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಹಾಗೆ ಇವಾಗ ಐ ಬಟನ್ ಅಲ್ಲೂ ಕೂಡ ಕಾಣ್ತಾ ಇದೆ ನೋಡಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಆ ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅನ್ನೋದನ್ನ ತಿಳ್ಕೋಬಹುದು. ಅದನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಈ ವಿಡಿಯೋನ ಸಂಪೂರ್ಣ ನೋಡ್ಕೊಳ್ಳಿ, ಆಮೇಲೆ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಕೊಟ್ಟಿರ್ತೀವಲ್ಲ ಆ ಲಿಂಕ್ನ ಡೆಮೋ ವಿಡಿಯೋ ನೋಡ್ಕೋಬಹುದು. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದ್ರೆ jobsksrlps.karnataka.gov.in, ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್. ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆಗೆ ಯಾವುದೇ ಗ್ರಾಜುಯೇಷನ್ ಆಗಿದ್ರೂ ತೊಂದರೆ ಇಲ್ಲ, ಆದರೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ. ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ಸ್ ಹುದ್ದೆಗೆ MSc ಅಗ್ರಿಕಲ್ಚರ್ ಆಗಿರಬೇಕಾಗುತ್ತೆ, ಆದರೆ MSc ಅಗ್ರಿಕಲ್ಚರ್ ಆಗಿದ್ರೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. BSc ಅಗ್ರಿಕಲ್ಚರ್ ಆಗಿದ್ರೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅಥವಾ ಯಾವುದೇ ಮಾಸ್ಟರ್ ಡಿಗ್ರಿ ಆಗಿದ್ರೂ ಕೂಡ ತೊಂದರೆ ಇಲ್ಲ, ಅಂಥವರಿಗೆ 5 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ. ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ನ ವಿವರಗಳಾಗಿರುತ್ತೆ. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಎಲ್ಲ ಡೀಟೇಲ್ಸ್ ನ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ payergovernmentjobs.com ಮತ್ತೆ KSRLPs ಅಂದ್ರೆ ತಾಲೂಕ್ ಪಂಚಾಯತಿ jobs.com ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಇದೇ ರೀತಿ ಡೈರೆಕ್ಟ್ ಆಗಿ ತಾಲೂಕ್ ಪಂಚಾಯತಿ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ, ಅಲ್ಲಿಂದ ಕ್ಲಿಕ್ ಮಾಡಿ ಇದನ್ನ ಪೇಜ್ ನ ಓಪನ್ ಮಾಡ್ಕೋಬಹುದು ನೀವು. ಗೊತ್ತಾಯ್ತಲ್ವಾ. ಇನ್ನೊಂದು ಜಾಬ್ ಡೀಟೇಲ್ಸ್ ಜೊತೆ ಸಿಗೋಣ. ಬಾಯ್ ಬಾಯ್.